ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ KPCL ಎಕ್ಸಾಮ್, BWSSB ಎಕ್ಸಾಮ್ ಹಾಗೂ BEL EAT ಎಕ್ಸಾಮ್ ಹಾಗೂ BEL ಪ್ರೊಫೆಷನಲ್ ಇಂಜಿನಿಯರಿಂಗ್ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇರ್ತೀನಿ. ಸೊ ಯಾವುದೇ ಎಕ್ಸಾಮ್ ತೊಗೊಳ್ಳಿ, ಈ ಒಂದು ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ. ಫ್ರೀಕ್ವೆಂಟ್ ಆಗಿ ಸಾಕಷ್ಟು ಬಾರಿ ಈ ಒಂದು ಟಾಪಿಕ್ಸ್ ಮೇಲೆ ಕ್ವಶನ್ಸ್ನ ಕೇಳಿದ್ದಾನೆ. ಹಾಗಾಗಿ ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ಸ್ ಮೇಲೆ ಕ್ವಶನ್ಸ್ನ ತೊಗೊಂಡಿದ್ದೀನಿ. ಸೊ ನಿಮಗೆಲ್ಲರಿಗೂ ಗೊತ್ತಿರಬೇಕು, ಇದು 32ನೇ ವಿಡಿಯೋ ಆಗಿರುತ್ತೆ. ಪ್ರೀವಿಯಸ್ ಆಗಿ ನಾನು ವಿಡಿಯೋಸು 31ರವರೆಗೆ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳೋದಾದರೆ, ಈ 1ರಿಂದ 31ವರೆಗೂ 1ರಿಂದ 21ವರೆಗೂ ನಿಮಗೆ KPCL ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಪ್ಲೇಲಿಸ್ಟಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ನಕ್ಷತ್ರ ಸ್ಟಡಿ ಪಾಯಿಂಟ್ ಚಾನಲಲ್ಲಿ ಆ ಪ್ಲೇಲಿಸ್ಟಲ್ಲಿ KPCL ಫೋಲ್ಡರಲ್ಲಿ ಹೋದರೆ ನಿಮಗೆ 1ರಿಂದ 21 ವೀಡಿಯೋಸ್ ತನಕ ಸಿಗುತ್ತೆ. ಅದಾಗಿ ನಂತರ ಇನ್ನು ಉಳಿಕಿರೋ ವೀಡಿಯೋಸ್ ನಿಮಗೆ BEL ಫೋಲ್ಡರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಕೊಳ್ಳಿ ನಿಮ್ಮ ಎಕ್ಸಾಮಿನೇಷನ್ ಪ್ರಿಪರೇಷನ್ಗಾಗಿ. BEL ಇರ್ಬೋದು, BWSSB ಇರ್ಬೋದು, ಅಥವಾ KPCL ಎಕ್ಸಾಮಿನೇಷನ್ ಇರ್ಬೋದು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, KPCL ಮತ್ತು BWSSB ಎಕ್ಸಾಮ್ನ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಮಂತ್ 27-28 KPCL ಎಕ್ಸಾಮಿನೇಷನ್ ಇರುತ್ತೆ. ಜನವರಿ 10ನೇ ತಾರೀಕು BWSB ಎಕ್ಸಾಮಿನೇಷನ್ನ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ಇರುತ್ತೆ. ಸೊ ಯಾರೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಹಾಗೂ ECಗೆ ಪ್ರಿಪೇರ್ ಆಗ್ತಿದ್ದು ಅವರು ಏನಾದರೂ ಕೋರ್ಸ್ ಕಡೆಗೆ ಯೋಚನೆ ಮಾಡ್ತಿದ್ರೆ, ಏನಾದರೂ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅನ್ನೋದಿತ್ತು ಅಂದರೆ ನೀವು ಈ ಒಂದು ಪರ್ಟಿಕ್ಯುಲರ್ ನಂಬರ್ಗೆ ಕಾಲ್ ಮಾಡಬೇಕಾಗುತ್ತೆ. ನಂಬರ್ ಬಂದು ಇಲ್ಲಿ ಬರೆದಿರ್ತೀನಿ ನೋಡಿ, 8861405848. ಸೊ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ ಡೀಟೇಲ್ಸ್ನ ಪಡೆದುಕೊಳ್ಳಿ. ಸೊ ಡಿಪಾರ್ಟ್ಮೆಂಟ್ಸ್ ಬಂದು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಹಾಗೂ EC. ಕೋರ್ಸ್ ಯಾವುದಕ್ಕೆ ಮಾಡ್ತೀರಾ ಅಂತ ಕೇಳಿದ್ರೆ ಜೂನಿಯರ್ ಇಂಜಿನಿಯರಿಂಗ್ ಮಾತ್ರ ಇರುತ್ತೆ. ಸೊ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದು ನೀವೇನಾದರೂ KPCLಗಾದರೂ ಹಾಕಿ, BWSBಗಾದರೂ ಹಾಕಿ, ಅಥವಾ BELಗಾದರೂ ಹಾಕಿ. ಸೊ ಈಗ ಪ್ರೆಸೆಂಟು KPCL ಮತ್ತು BWSBಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ಈ ಕಂಟೆಂಟ್ ಅಂದರೆ ಕೋರ್ಸಿನ ಒಂದು ವೀಡಿಯೋಸ್ ಇರುತ್ತೆ. ಕೋರ್ಸ್ಗೆ ಜಾಯ್ನ್ ಆಗಬೇಕು ಅನ್ನೋರು ಈ ಒಂದು ಪರ್ಟಿಕ್ಯುಲರ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ನ ಪಡೆದುಕೊಳ್ಳಿ. ಈಗ ಈ ವಿಡಿಯೋದಲ್ಲಿ ಮೊದಲ ಪ್ರಶ್ನೆ ಕಡೆಗೆ ಹೋಗೋಣ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಕೇಳ್ತಾನೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಸೊ ನಿಮ್ಮೆಲ್ಲರೂ ಗೊತ್ತಿರಬೇಕು, ಥರ್ಮೋಡೈನಮಿಕ್ಸ್ ಚಾಪ್ಟರ್ನ ಒಂದು ಕಾನ್ಸೆಪ್ಟ್ ವಿಡಿಯೋ ಆಗಿರುತ್ತೆ. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಹಾಗೂ ಇಂಟೆನ್ಸಿವ್ ಪ್ರಾಪರ್ಟಿ. ಸೊ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದ್ರೇನು, ಇಂಟೆನ್ಸಿವ್ ಪ್ರಾಪರ್ಟಿ ಅಂದ್ರೇನು ಅಂತ ತಿಳ್ಕೊಂಡು ಅದಕ್ಕೆ ಬರುವಂಥ ಎಕ್ಸಾಂಪಲ್ಸ್ ಹೇಳ್ಕೊಂಡ್ರೆ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ನ ಸೊಲ್ಯೂಷನ್ ಎಂಡ್ ಆಗೋಗುತ್ತೆ. ಮೊದಲನೇದಾಗಿ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಬಗ್ಗೆ ನಾನು ತೊಗೊಳ್ತಾ ಇದ್ದೀನಿ. ಇನ್ನು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಸೊ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಆ್ಯಂಡ್ ಇಂಟೆನ್ಸಿಟಿ ಪ್ರಾಪರ್ಟಿ ಬೋತ್ ಬಿಲಾಂಗ್ಸ್ ಟು ಥರ್ಮೋಡೈನಮಿಕ್ ಚಾಪ್ಟರ್, ಥರ್ಮೋಡೈನಮಿಕ್ ಸಬ್ಜೆಕ್ಟ್. ಸೊ ಬೋತ್ ಆರ್ದು ಏನಾಗಿರುತ್ತೆ, ಇವೆರಡು ಒಂದು ಥರ್ಮೋಡೈನಮಿಕ್ ಪ್ರಾಪರ್ಟೀಸ್ ಆಗಿರುತ್ತೆ. ಸೊ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಸೊ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದರೆ ಏನಪ್ಪ, ನಿಮಗೆ ಎಲ್ಲರಿಗೂ ಗೊತ್ತಿರಬೇಕು. ಥರ್ಮೋಡೈನಮಿಕ್ಸಲ್ಲಿ ಹಲವಾರು ಪ್ರಾಪರ್ಟೀಸ್ನ ಕೇಳಿರ್ತಾರೆ. ಯಾವೆಲ್ಲ ಪ್ರಾಪರ್ಟೀಸು? ಪ್ರೆಷರು, ಟೆಂಪರೇಚರು, ಎಂಥಾಲ್ಪಿ, ಎಂಟ್ರೋಪಿ ಅಲ್ವಾ, ಸ್ಪೆಸಿಫಿಕ್ ಹೀಟು, ಸ್ಪೆಸಿಫಿಕ್ ವಾಲ್ಯೂಮು, ಇವೆಲ್ಲವೂ ಥರ್ಮೋಡೈನಮಿಕ್ ಪ್ರಾಪರ್ಟೀಸೇ. ಸೊ ನಿಮಗೆ ಯಾವ ಪ್ರಾಪರ್ಟಿ, ಈ ಇಷ್ಟು ಪ್ರಾಪರ್ಟೀಸಲ್ಲಿ ಇನ್ನೂ ಹಲವಾರು ಪ್ರಾಪರ್ಟೀಸ್ ಬರುತ್ತೆ. ಸೊ ಇಷ್ಟು ಪ್ರಾಪರ್ಟೀಸಲ್ಲಿ ಯಾವ ಪ್ರಾಪರ್ಟಿ ಮಾಸ್ ಆಫ್ ದಿ ಸಿಸ್ಟಮ್ ಮೇಲೆ ಅಥವಾ ಸೈಜ್ ಆಫ್ ದಿ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೋ ಆ ಎಲ್ಲ ಪ್ರಾಪರ್ಟೀಸ್ನ ನಾವು ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೊ ದೋಸ್ ಪ್ರಾಪರ್ಟೀಸ್, ಯಾವ ಪ್ರಾಪರ್ಟೀಸು? ಥರ್ಮೋಡೈನಮಿಕ್ ಪ್ರಾಪರ್ಟೀಸ್. ದ ಥರ್ಮೋಡೈನಮಿಕ್ ಪ್ರಾಪರ್ಟೀಸ್ ವಿಚ್ ಡಿಪೆಂಡ್ಸ್ ಅಪಾನ್ ಮಾಸ್ ಆರ್ ಸೈಜ್, ಮಾಸು ಮತ್ತು ಸೈಜ್ ಮೇಲೆ ಡಿಪೆಂಡ್ ಆಗುವಂಥ ಥರ್ಮೋಡೈನಮಿಕ್ ಪ್ರಾಪರ್ಟೀಸ್ನ ನಾವೇನಂತ ಕರಿತೀವಿ? ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಇಲ್ಲೇನಂತ ಬರಿಬೋದು, ವಿಚ್ ಡಿಪೆಂಡ್ಸ್ ಆನ್ ದ ಪ್ರಾಪರ್ಟೀಸ್ ವಿಚ್ ಡಿಪೆಂಡ್ಸ್ ಆನ್ ಮಾಸ್ ಆರ್ ಸೈಜ್. ಯಾವುದ್ರದ್ದು? ಸಿಸ್ಟಮ್ದು ಮಾಸ್ ಆರ್ ಸೈಜ್ ಆಫ್ ಎ ಸಿಸ್ಟಮ್. ಇದನ್ನು ನಾವು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಯಾವ ಪ್ರಾಪರ್ಟೀಸು ಮಾಸ್ ಅಥವಾ ಸಿಸ್ಟಮ್, ಆ ಒಂದು ಮಾಸ್ ಅಥವಾ ಸೈಜ್, ಆ ಸಿಸ್ಟಮಿನ ಮಾಸ್ ಅಥವಾ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೋ, ಯಾವೆಲ್ಲ ಪ್ರಾಪರ್ಟೀಸು ಮಾಸು ಅಥವಾ ಸೈಜ್, ಆ ಒಂದು ಸಿಸ್ಟಮಿನ ಮಾಸ್ ಅಥವಾ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೋ ಅಂಥ ಪ್ರಾಪರ್ಟೀಸ್ನ ನಾವೇನು ಕರಿತೀವಿ? ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ಸ್ನ ನೀವು ನೋಡ್ಕೊಳ್ಳೋದಾದರೆ, ಮೊದಲನೇದಾಗಿ ಮಾಸ್, ಬೇಸಿಕ್ಕಾಗಿ ಟರ್ಮ್ನ ತೊಗೊಂಬಿಡಿ. ಮಾಸ್ ಈಸ್ ಅನ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಸೊ ನಿಮ್ಗೆ ಗೊತ್ತಿರಬೇಕು, ಥರ್ಮೋಡೈನಮಿಕ್ಸಲ್ಲಿ ಮಾಸ್ ಕೂಡ ಒಂದು ಪ್ರಾಪರ್ಟಿ ಆಫ್ ದಿ ಸಿಸ್ಟಮ್ ಆಗಿರುತ್ತೆ. ಅದೇ ರೀತಿಯಲ್ಲಿ ವಾಲ್ಯೂಮ್, ಮಾಸು ವಾಲ್ಯೂಮ್. ಅದೇ ರೀತಿಯಲ್ಲಿ ಎಂಥಾಲ್ಪಿ, ಅದೇ ರೀತಿಯಲ್ಲಿ ಎಂಟ್ರೋಪಿ. ನೋಡಿ ಇವೆರಡು ಟರ್ಮ್ಸು ಭಾಳ ಇಂಪಾರ್ಟೆಂಟ್, ಎಂಥಾಲ್ಪಿ ಆ್ಯಂಡ್ ಎಂಟ್ರೋಪಿ. ಅದೇ ರೀತಿಯಲ್ಲಿ ನಿಮಗೆ ಇನ್ನೂ ಕೆಲವು ಕಡೆ ಕೇಳ್ತಾನೆ ಹೀಟ್ ಕೆಪಾಸಿಟಿ, ಟೋಟಲ್ ಹೀಟ್ ಕೆಪಾಸಿಟಿ ಅಂತ ಹೇಳ್ತಾರೆ. ನಿಮಗೆ ಕ್ವಶನ್ ಪೇಪರಲ್ಲಿ
ಟೋಟಲ್ ಹೀಟ್ ಕೆಪಾಸಿಟಿ ಅಂತಿದ್ದರೆ ಕನ್ಫ್ಯೂಷನ್ ಹೋಗ್ಬಿಡಿ. ಅದೇ ರೀತಿಯಲ್ಲಿ ಇನ್ನೊಂದು ನೋಡ್ಬೋದು ನೀವು, ಗಿಬ್ಸ್ ಫ್ರೀ ಎನರ್ಜಿ. ಅದೇ ರೀತಿಯಲ್ಲಿ ಹೆಲ್ಮಾಂಡ್ಸ್ ಫ್ರೀ ಎನರ್ಜಿ ಅಥವಾ ಹೆಲ್ಮಾಂಡ್ಸ್ ಫ್ರೀ ಎನರ್ಜಿ, ಇಲ್ಲೇ ಬರೆದು ಬಿಡ್ತೀನಿ, ಹೆಲ್ಮಾಂಡ್ಸ್ ಫ್ರೀ ಎನರ್ಜಿ. ಸೊ ಎಕ್ಸಾಮ್ಸಲ್ಲಿ ನಿಮಗೆ ಫ್ರೀಕ್ವೆಂಟಾಗಿ ಎಂಥಾಲ್ಪಿ, ಎಂಟ್ರೋಪಿ, ಹೀಟು, ವಾಲ್ಯೂಮು ಮತ್ತು ಹೀಟ್ ಕೆಪಾಸಿಟಿ ಇವುಗಳು ನಿಮಗೆ ಎಕ್ಸಾಮ್ಲಿ ಆಪ್ಷನ್ಸಲ್ಲಿ ಕಾಣುತ್ತೆ. ರೇರಾಗಿ ಗಿಬ್ಸ್ ಫ್ರೀ ಎನರ್ಜಿ ಮತ್ತು ಹೆಲ್ಮಾಂಡ್ಸ್ ಫ್ರೀ ಎನರ್ಜಿನೂ ಕಾಣಿಸ್ಕೊಳ್ಳುತ್ತೆ. ಸೊ ನಿಮಗೆ ಆ ಒಂದು ಆಪ್ಷನ್ಸ್ ಎಕ್ಸಾಮಲ್ಲಿ ಕೇಳಿದ್ರೆ ನೀವು ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಮೆನ್ಷನ್ ಮಾಡಿದ್ದೀನಿ. ಇನ್ನೂ ನೀವು ನೋಡೋದಾದರೆ ಇಂಟರ್ನಲ್ ಎನರ್ಜಿ ಇರುತ್ತಲ್ಲ, ಅದನ್ನು ನಿಮಗೇನಾಗುತ್ತೆ, ಎಕ್ಸ್ಟೆನ್ಸಿವ್ ಪ್ರಾಪರ್ಟಿನೇ ಆಗಿರುತ್ತೆ ಇಂಟರ್ನಲ್ ಎನರ್ಜಿ. ಸೊ ವೆರಿ ಇಂಪಾರ್ಟೆಂಟು. ಇಷ್ಟರಲ್ಲಿ ನೀವು ಮಾಸು, ವಾಲ್ಯೂಮು, ಎಂಥಾಲ್ಪಿ, ಎಂಟ್ರೋಪಿ, ಮಾಸ್, ವಾಲ್ಯೂಮ್, ಎಂಥಾಲ್ಪಿ, ಎಂಟ್ರೋಪಿ, ಇಂಟರ್ನಲ್ ಎನರ್ಜಿ, ಹೀಟ್ ಕೆಪಾಸಿಟಿ ಇವುಗಳಂತೂ ನೀವು ನೆನಪಿಟ್ಕೊಳ್ಳೇಬೇಕು, ಯಾಕಂದರೆ ಎಕ್ಸಾಮ್ಸಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾನೆ. ಇನ್ನು ನೆಕ್ಸ್ಟು ಇಂಟೆನ್ಸಿವ್ ಪ್ರಾಪರ್ಟಿ ಬಗ್ಗೆ ಬರೋದಾದರೆ, ಇಂಟೆನ್ಸಿವ್ ಪ್ರಾಪರ್ಟಿ ಬಗ್ಗೆ ನಾವು ನೋಡೋದೇ ಅದಂದರೆ ಇಂಟೆನ್ಸಿವ್ ಪ್ರಾಪರ್ಟಿ. ಸೊ ನೋಡಿ, ಇಂಟೆನ್ಸಿವ್ ಪ್ರಾಪರ್ಟಿ ಅಂದರೆ, ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದರೆ ಏನಂತ ಹೇಳಿದ್ವಿ, ಯಾವೆಲ್ಲ ಪ್ರಾಪರ್ಟೀಸು ಮಾಸ್ ಅಥವಾ ಸೈಜ್, ಆ ಸಿಸ್ಟಮಿನ ಮಾಸ್ ಅಥವಾ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೋ ಅಂಥ ಪ್ರಾಪರ್ಟೀಸ್ನ ನಾವೇನು ಕರಿತೀವಿ, ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಈ ವರ್ಡಲ್ಲೇ ಇದೆ ಇಂಟೆನ್ಸ್ ಅಂದರೆ ಇಂಡಿಪೆಂಡೆಂಟ್ ಅಂತ ಅರ್ಥ. ಅಂದರೆ ಯಾವೆಲ್ಲ ಪ್ರಾಪರ್ಟೀಸು ಮಾಸ್ ಅಥವಾ ಸೈಜ್ ಆಫ್ ದಿ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಲ್ವು ಅಂಥ ಪ್ರಾಪರ್ಟೀಸ್ನ ಇಂಟೆನ್ಸಿವ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಅಂದರೆ ಏನಂತ ಬರೀಬೋದು ಇಲ್ಲಿ, ವಿಚ್ ಡಸ್ ನಾಟ್ ಡಿಪೆಂಡ್ ದೋಸ್ ಪ್ರಾಪರ್ಟೀಸ್. ಯಾವ ಪ್ರಾಪರ್ಟೀಸು, ಥರ್ಮೋಡೈನಮಿಕ್ ಪ್ರಾಪರ್ಟೀಸ್ ವಿಚ್ ಡಸ್ ನಾಟ್ ಡಿಪೆಂಡ್ ಅಪಾನ್ ಮಾಸ್ ಆರ್ ಸೈಜ್ ಆಫ್ ದಿ ಸಿಸ್ಟಮ್. ಇಲ್ಲೇನು ಬರೆದು ಬಿಡ್ತೀನಿ, ವಿಚ್ ಡಸ್ ನಾಟ್ ಡಿಪೆಂಡ್ ಆನ್ ಮಾಸ್ ಆರ್ ಸೈಜ್ ಆಫ್ ದಿ ಸಿಸ್ಟಮ್. Which does not depend on mass or size of the system. Those properties are called intensive properties. Thermodynamic properties which does not depend on mass or size of the system. ಅಂತ ಪ್ರಾಪರ್ಟೀಸ್ನ ಇಂಟೆನ್ಸಿವ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಇಂಟೆನ್ಸಿವ್ ಅಂದರೆ ಇಂಡಿಪೆಂಡೆಂಟ್ ಯಾವುದ್ರದ್ದು, ಮಾಸ್ ಆರ್ ಸೈಜ್ ಆಫ್ ದಿ ಸಿಸ್ಟಮ್ದು. ಈಗ ಇದಕ್ಕೆ ಎಕ್ಸಾಂಪಲ್ಸ್ನ ನಾವು ನೋಡೋದಾದರೆ, ಎಕ್ಸಾಂಪಲ್ಸ್ ಇದಕ್ಕೆ ಭಾಳ ಇಂಪಾರ್ಟೆಂಟು. ಎಕ್ಸಾಮ್ಸಲ್ಲಿ ಫ್ರೀಕ್ವೆಂಟಾಗಿ ಕೇಳಿದ್ದಾನೆ. ಟೆಂಪರೇಚರ್, ಪ್ರೆಷರ್, ಡೆನ್ಸಿಟಿ, ಸ್ಪೆಸಿಫಿಕ್ ವಾಲ್ಯೂಮ್, ಸ್ಪೆಸಿಫಿಕ್ ಹೀಟು, ಅದೇ ರೀತಿಯಲ್ಲಿ ನೋಡಿ ಬಾಯ್ಲಿಂಗ್ ಪಾಯಿಂಟು ಹಾಗೂ ಮೆಲ್ಟಿಂಗ್ ಪಾಯಿಂಟ್. ಇವೆಲ್ಲವೂ ಏನಾಗಿರ್ತವೆ, ಇಂಟೆನ್ಸಿವ್ ಪ್ರಾಪರ್ಟೀಸ್ ಆಗಿರುತ್ತೆ. ಸೊ ಇವುಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು, ಎಕ್ಸಾಮ್ಸಲ್ಲಿ ಕೇಳ್ತಾನೆ. ಈಗ ಕ್ವಶನ್ ಕಡೆಗೆ ಬರೋಣ. ಈ ಕೆಳಗಡೆ ಕೊಟ್ಟಿರುವಂಥ 4 ಪ್ರಾಪರ್ಟೀಸ್ ನೋಡಿ, ಡೆನ್ಸಿಟಿ, ವಾಲ್ಯೂಮು, ಬಾಯ್ಲಿಂಗ್ ಪಾಯಿಂಟು, ಮೆಲ್ಟಿಂಗ್ ಪಾಯಿಂಟ್ ಇವೆಲ್ಲ ಏನಾಗಿರುತ್ತೆ, ಥರ್ಮೋಡೈನಮಿಕ್ ಸಿಸ್ಟಮಿನ ಒಂದು ಪ್ರಾಪರ್ಟೀಸ್ ಆಗಿರುತ್ತೆ. ಸೊ ಈ ಪ್ರಾಪರ್ಟೀಸಲ್ಲಿ ಯಾವ ಪ್ರಾಪರ್ಟಿ ನಿಮಗೆ ಎಕ್ಸ್ಟೆನ್ಸಿವ್ ಅಂತ ಕೇಳಿದಾನೆ, ಯಾವ ಪ್ರಾಪರ್ಟಿ ಎಕ್ಸ್ಟೆನ್ಸಿವ್. ಸೊ ಎಕ್ಸ್ಟೆನ್ಸಿವಲ್ಲಿ ನಮಗೆ ನೋಡಿ ಬಾಯ್ಲಿಂಗ್ ಪಾಯಿಂಟ್ ಇದೆ, ಮೆಲ್ಟಿಂಗ್ ಪಾಯಿಂಟ್ ಇದೆ. ಬಾಯ್ಲಿಂಗ್ ಪಾಯಿಂಟು ಮೆಲ್ಟಿಂಗ್ ಪಾಯಿಂಟ್ ಏನು, ಇಂಡಿಪೆಂಡೆಂಟ್ ಆಫ್ ಮಾಸ್ ಆ್ಯಂಡ್ ಸೈಜ್. ಹಾಗಾಗಿ ಇವೆರಡೇನಾಗುತ್ತೆ, ಇಂಟೆನ್ಸಿವ್ ಆಗುತ್ತೆ. ಇವೆರಡೇನಾಗುತ್ತೆ, ಇಂಟೆನ್ಸಿವ್ ಆಗುತ್ತೆ. ಇನ್ನು ನೆಕ್ಸ್ಟ್ ವಾಲ್ಯೂಮ್ನು ಏನಾಗುತ್ತೆ, ಟೆಂಪರೇಚರ್, ಪ್ರೆಷರ್, ಡೆನ್ಸಿಟಿ, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಸ್ಪೆಸಿಫಿಕ್ ಹೀಟ್, ಸ್ಪೆಸಿಫಿಕ್ ವಾಲ್ಯೂಮ್ ಇವೆಲ್ಲ ಏನಾಗಿರುತ್ತೆ, ಇಂಟೆನ್ಸಿವ್ ಪ್ರಾಪರ್ಟೀಸ್. ಸೊ ವಾಲ್ಯೂಮ್ ಯಾವುದ್ರಲ್ಲಿ ಬರುತ್ತೆ, ಮಾಸ್ ಆ್ಯಂಡ್ ವಾಲ್ಯೂಮ್, ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಇದೇನಾಗುತ್ತೆ, ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂದರೆ ಮಾಸು ಸೈಜ್ ಆಫ್ ದಿ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುವಂಥ ಪ್ರಾಪರ್ಟಿ. ಡೆನ್ಸಿಟಿ, ಟೆಂಪರೇಚರ್, ಪ್ರೆಷರ್, ಡೆನ್ಸಿಟಿ ಹೇಳಿದೆ. ಸೊ ಡೆನ್ಸಿಟಿ ಯಾವುದಾಗುತ್ತೆ, ಇಂಟೆನ್ಸಿವ್ ಪ್ರಾಪರ್ಟಿ ಆಗುತ್ತೆ. ಸೊ ನಮ್ಗೆ ಯಾವ ಆಪ್ಷನ್ ಆಗಬೇಕು, ವಾಲ್ಯೂಮು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಆಗಬೇಕು. ಹಾಗಾಗಿ ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ವೆರಿ ಸಿಂಪಲ್ ಕ್ವಶನ್. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಇಂಟರ್ನಲ್ ಎನರ್ಜಿ ಆಫ್ ಎ ಪರ್ಫೆಕ್ಟ್ ಗ್ಯಾಸು ಡಿಪೆಂಡ್ಸ್ ಅಪಾನ್ ವಾಟ್. ಸೊ ನಾನು ಈಗ ತಾನೇ ಹೇಳಿದೆ ಇಂಟರ್ನಲ್ ಎನರ್ಜಿ. ಇಲ್ಲಿ ನೋಡಿ ಇಂಟರ್ನಲ್ ಎನರ್ಜಿ ಇಲ್ಲಿದೆ ನೋಡಿ. ಇಂಟರ್ನಲ್ ಎನರ್ಜಿ, ಎಂಥಾಲ್ಪಿ, ಎಂಟ್ರೋಪಿ, ಇಂಟರ್ನಲ್ ಎನರ್ಜಿ ವೆರಿ ಇಂಪಾರ್ಟೆಂಟು. 3 ಟರ್ಮ್ಸ್, ಎಂಥಾಲ್ಪಿ, ಇಂಟರ್ನಲ್ ಎನರ್ಜಿ, ಎಂಥಾಲ್ಪಿ, ಎಂಟ್ರೋಪಿ, ಇಂಟರ್ನಲ್ ಎನರ್ಜಿ ಇವೆಲ್ಲ ಏನಾಗಿರ್ತವೆ, ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಆಗಿರ್ತವೆ ಅಲ್ವಾ. ಸೊ ಈ ಕ್ವಶನಲ್ಲಿ ಏನು ಕೇಳಿದಾನೆ,
ಇಂಟರ್ನಲ್ ಎನರ್ಜಿ ಒಂದು ಪರ್ಫೆಕ್ಟ್ ಗ್ಯಾಸಿನ ಇಂಟರ್ನಲ್ ಎನರ್ಜಿ ಆಫ್ ಎ ಪರ್ಫೆಕ್ಟ್ ಗ್ಯಾಸ್ ಅಂದರೆ ಪರ್ಫೆಕ್ಟ್ ಗ್ಯಾಸಿನ ಇಂಟರ್ನಲ್ ಎನರ್ಜಿ ಯಾವ ಒಂದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳ್ತಾನೆ. ಸೊ ಇಂಟರ್ನಲ್ ಎನರ್ಜಿ ಆಫ್ ಎ ಪರ್ಫೆಕ್ಟ್ ಗ್ಯಾಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇಂಟರ್ನಲ್ ಎನರ್ಜಿಯ ಬೇಸಿಕ್ ಫಾರ್ಮುಲಾ ಏನಿದೆ ಅಂತೇಳಿ ಆ ಫಾರ್ಮುಲಾ ಗೊತ್ತಾಗ್ಬಿಟ್ರೆ ನಿಮಗೆ ಈ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಸೊ ಇಂಟರ್ನಲ್ ಎನರ್ಜಿಯ ಫಾರ್ಮುಲಾ ಏನಿರುತ್ತೆ, ಇಂಟರ್ನಲ್ ಎನರ್ಜಿನ ನಾವು ಏನು ಸಿಂಬಲಿಂದ ಡಿನೋಟ್ ಮಾಡ್ತೀವಿ ಅಂದರೆ ಯು ಇಂದ ಡಿನೋಟ್ ಮಾಡ್ತೀವಿ. ಅದು ಡಿಫ್ರೆನ್ಷಿಯಲಲ್ಲಿ ಬಂದಾಗ ಡಿ ಯು ಅಂತ ಡಿನೋಟ್ ಮಾಡ್ತೀವಿ. ಡಿ ಯು ಇಸ್ ಈಕ್ವಲ್ ಟು ಎಮ್ ಇಂಟು ಸಿ ವಿ ಇಂಟು ಡಿ ಟಿ. ಸೊ ಎಮ್ ಅಂದ್ರೇನು ಮಾಸು, ಸ್ಪೆಸಿಫಿಕ್ ವಾಲ್ಯೂಮು, ಟಿ ಅಂದರೆ ಚೇಂಜ್ ಇನ್ ಟೆಂಪರೇಚರ್, ಡಿ ಯು ಅಂದರೆ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಓಕೆ, ಸೊ ಈಗ ಈ ಫಾರ್ಮುಲಾ ಪ್ರಕಾರ ನೋಡಿಕೊಂಡ್ರೆ ಮಾಸ್ ಆಫ್ ದಿ ಸಿಸ್ಟಮ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅಲ್ಲೋ ಕಾನ್ಸ್ಟೆಂಟ್ ಆಗಂದರೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಲ್ಲ ಮಾಸ್. ಅದಾಗಿ ನಂತರ ಸ್ಪೆಸಿಫಿಕ್ ವಾಲ್ಯೂಮ್ ಇದೂ ಒಂದು ಕಾನ್ಸ್ಟೆಂಟ್ ಆಗಿರುತ್ತೆ, ಆ ಗ್ಯಾಸಿನ ಸ್ಪೆಸಿಫಿಕ್ ವಾಲ್ಯೂಮ್. ಸೊ ಹಾಗಿದ್ದಾಗ ಡಿ ಯು ಏನಾಗಬೇಕು, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೆಂಪರೇಚರ್ ಆಗಬೇಕು ಅಲ್ವಾ? ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೆಂಪರೇಚರ್ ಅಂದರೆ ಇಂಟರ್ನಲ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೆಂಪರೇಚರ್. ಸೊ ಟೆಂಪರೇಚರ್ ಜಾಸ್ತಿ ಆದಂಗೆ ಏನಾಗುತ್ತೆ, ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಟೆಂಪರೇಚರ್ ಕಮ್ಮಿ ಆದಂಗೆ ಇಂಟರ್ನಲ್ ಎನರ್ಜಿ ಕಮ್ಮಿ ಆಗುತ್ತೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ. ಹಾಗಿದ್ದಾಗ ಇಲ್ಲಿಂದ ನಾವೇನಂತ ಹೇಳ್ಬೋದು, ಇಂಟರ್ನಲ್ ಎನರ್ಜಿ ಈಸ್ ಎ ಫಂಕ್ಷನ್ ಆಫ್ ಟೆಂಪರೇಚರ್ ಅಂತ ಹೇಳ್ಬೋದು. ಇಂಟರ್ನಲ್ ಎನರ್ಜಿ ಈಸ್ ಎ ಫಂಕ್ಷನ್ ಆಫ್ ಟೆಂಪರೇಚರ್ ಅಂತ ಹೇಳ್ಬೋದು. ಇಂಟರ್ನಲ್ ಎನರ್ಜಿ ಈಸ್ ಎ ಫಂಕ್ಷನ್ ಆಫ್ ಟೆಂಪರೇಚರ್. ಇಂಟರ್ನಲ್ ಎನರ್ಜಿ ಈಸ್ ಎ ಫಂಕ್ಷನ್ ಆಫ್ ಟೆಂಪರೇಚರ್. ನೋಡಿ, ಇನ್ನು ಬೇರೆ ಯಾವುದಾದ್ರೂ ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗ್ತಿದೆಯೇ ಇಲ್ಲ. ಸೊ ಹಾಗಾಗಿ ಇಂಟರ್ನಲ್ ಎನರ್ಜಿ ಈಸ್ ಎ ಫಂಕ್ಷನ್ ಆಫ್ ಟೆಂಪರೇಚರ್ ಓನ್ಲಿ ಅಂತಲೂ ಅನ್ಬೋದು. ಸೊ ಇಲ್ಲಿಂದ ನಮಗೆ ಇಲ್ಲಿ ನೋಡಿ, ಇಂಟರ್ನಲ್ ಎನರ್ಜಿ ಆಫ್ ಎ ಪರ್ಫೆಕ್ಟ್ ಗ್ಯಾಸ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್ ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗ್ತಿದೆ ಇಲ್ಲ. ಇಂಟರ್ನಲ್ ಎನರ್ಜಿ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಿದೆ, ಕೇವಲ ಟೆಂಪರೇಚರ್ ಮೇಲೆ ಮಾತ್ರ. ಟೆಂಪರೇಚರ್ ಸ್ಪೆಸಿಫಿಕ್ ಇಟ್ಟು ಎಂಟ್ರೋಪಿ ಅಂತ ಕೊಟ್ಟಿದ್ದಾನೆ ಇಲ್ಲ, ಯಾಕಂದರೆ ಸ್ಪೆಸಿಫಿಕ್ ಇಟ್ ಮೇಲೆ ಡಿಪೆಂಡ್ ಆಗಲ್ಲ, ನಿಮಗೆ ಕೇವಲ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗ್ತಿರೋ ಕಾರಣದ ಆಪ್ಷನ್ ಡಿ ಏನಿದೆಯಲ್ಲ ಅದು ಸರಿಯಾದ ಉತ್ತರ ಆಗುತ್ತೆ. ಸೊ ಆಪ್ಷನ್ ಡಿನಲ್ಲಿ ಇದೆ ನೋಡಿ, ಟೆಂಪರೇಚರ್ ಓನ್ಲಿ. ಇಂಟರ್ನಲ್ ಎನರ್ಜಿ ಇಸ್ ಎ ಫಂಕ್ಷನ್ ಆಫ್ ಟೆಂಪರೇಚರ್, ಹಾಗಾಗಿ ಇಂಟರ್ನಲ್ ಎನರ್ಜಿ ಡಿಪೆಂಡ್ಸ್ ಓನ್ಲಿ ಆನ್ ಟೆಂಪರೇಚರ್. ಇಷ್ಟನ್ನು ನೀವು ನೆನಪಿಟ್ಕೊಳ್ಬೇಕು. ಈಗ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಐಸೋಲೇಟೆಡ್ ಸಿಸ್ಟಮ್? ನಿಮಗೆ ಥರ್ಮೋಡೈನಮಿಕ್ಸಲ್ಲಿ 3 ಟೈಪ್ ಆಫ್ ಸಿಸ್ಟಮ್ ಬರುತ್ತೆ. ಯಾವ್ದು ಓಪನ್ ಸಿಸ್ಟಮ್, ಅದಾಗಿದ ನಂತರ ಓಪನ್ ಸಿಸ್ಟಮ್, ಇದು ಮೊದಲನೆಯ ಸಿಸ್ಟಮ್ ಅಂತ ಇಟ್ಕೊಂಡ್ರೆ ಎರಡನೇದು ಯಾವ್ದು ಬರುತ್ತೆ, ಕ್ಲೋಸ್ಡ್ ಸಿಸ್ಟಮ್ ಹಾಗೂ ಐಸೋಲೇಟೆಡ್ ಸಿಸ್ಟಮ್. ಇವು 3 ಏನಾಗಿರುತ್ತೆ, ಥರ್ಮೋಡೈನಮಿಕ್ ಸಿಸ್ಟಮ್ಸ್ ಆಗಿರುತ್ತೆ. ಈಗ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಓಪನ್ ಸಿಸ್ಟಮ್ ಅಂದ್ರೇನು, ಕ್ಲೋಸ್ಡ್ ಸಿಸ್ಟಮ್ ಅಂದ್ರೇನು, ಹಾಗೂ ಐಸೋಲೇಟೆಡ್ ಸಿಸ್ಟಮ್ ಅಂದ್ರೇನು ಅಂತ ನೋಡ್ಕೊತ ಬರೋಣ. ಸೊ ಓಪನ್ ಸಿಸ್ಟಮ್ ಅಂದರೆ ಏನು? ಸೊ ಓಪನ್ ಸಿಸ್ಟಮ್ ನೋಡಿ, ವರ್ಡಲ್ಲೇ ಇದೆ ಓಪನ್. ಸೊ ನಾವಿಲ್ಲಿ 2 ಟರ್ಮ್ಸ್ನ ಥರ್ಮೋಡೈನಮಿಕ್ ಪ್ರಾಪರ್ಟೀಸಲ್ಲಿ ಕನ್ಸಿಡರ್ ಮಾಡ್ತಿದ್ವಿ, 2 ಟರ್ಮ್ಸ್ನ. ಸೊ ಆ 2 ಟರ್ಮ್ಸ್ನ ರೆಫರೆನ್ಸ್ ಆಗಿ ಇಟ್ಕೊಂಡೆ ಈ 3 ಸಿಸ್ಟಮ್ನ ಡಿಫೈನ್ ಮಾಡ್ತೀವಿ. ಯಾವ್ದಾವುದು ಅವೆರಡು ಪ್ರಾಪರ್ಟೀಸ್ ಅಂದರೆ, ಒಂದು ಮಾಸು, ಇನ್ನೊಂದು ಎನರ್ಜಿ. ಮಾಸ್ ಅಥವಾ ಎನರ್ಜಿನ ಹೀಟ್ ಅಂತಲೂ ನೀವು ಕರಿಬೋದು. ಹೀಟ್ ಅಂತಲೂ ನೀವು ಕರಿಬೋದು ಥರ್ಮೋಡೈನಮಿಕ್ಸಲ್ಲಿ. ಸೊ ಮಾಸು ಮತ್ತು ಎನರ್ಜಿ ಎರಡೂ ಪ್ರಾಪರ್ಟೀಸು, ಮಾಸು ಮತ್ತು ಎನರ್ಜಿ, ಆ ಒಂದು ಸಿಸ್ಟಮ್ ಒಳಗಡೆ ಇರುವಂಥ ಮಾಸು ಅಥವಾ ಆ ಸಿಸ್ಟಮಿನ ಮಾಸು ಅಥವಾ ಹಾಗೂ ಆ ಒಂದು ಸಿಸ್ಟಮಿನ ಎನರ್ಜಿ, ಇವೆರಡು ಏನಾದರೂ ಆ ಸಿಸ್ಟಮಿನ ಬೌಂಡ್ರಿನ ಕ್ರಾಸ್ ಮಾಡಿದ್ವು ಅಂತಂದರೆ ಆ ಒಂದು ಸಿಸ್ಟಮ್ನ ನಾವು ಓಪನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಏನಂತ ಹೇಳ್ಬೋದು ಅಂದರೆ, ಇಫ್ ಮಾಸ್ ಆ್ಯಂಡ್ ಎನರ್ಜಿ crosses the boundary of the system, if mass and heat ಅಥವಾ ಮಾಸ್ ಆ್ಯಂಡ್ ಎನರ್ಜಿ ಕ್ರಾಸಸ್ ದಿ ಬೌಂಡ್ರಿ ಆಫ್ ದಿ ಸಿಸ್ಟಮ್ ಆದರೆ ಅದು ಯಾವ ಟೈಪ್ ಆಫ್ ಸಿಸ್ಟಮ್ ಆಗುತ್ತೆ, ಓಪನ್ ಸಿಸ್ಟಮ್ ಆಗುತ್ತೆ. ಅದೇ ರೀತಿಯಲ್ಲಿ ಕ್ಲೋಸ್ಡ್ ಸಿಸ್ಟಮ್ ಅಂತ ಬಂದರೆ, ಕ್ಲೋಸ್ಡ್ ಅಂತ ವರ್ಡ್ ಇದೆ, ಹಾಗಂತೇಳಿ ಮಾಸು ಎನರ್ಜಿ ಕ್ಲೋಸ್ ಆಗುತ್ತೆ ಅಂತಲ್ಲ. ಇಲ್ಲಿ ನಿಮಗೆ ಮಾಸ್ ಒಂದು ಬೌಂಡ್ರಿ ಆಫ್ ದಿ ಸಿಸ್ಟಮ್ನ ಕ್ರಾಸ್ ಮಾಡಲ್ಲ, ಆ ಸಿಸ್ಟಮಿನ ಬೌಂಡ್ರಿನ ಕ್ರಾಸ್ ಮಾಡಲ್ಲ, ಆದರೆ ಎನರ್ಜಿ ಆ ಒಂದು ಸಿಸ್ಟಮಿನ ಬೌಂಡ್ರಿನ ಕ್ರಾಸ್ ಮಾಡುತ್ತೆ. ಇಲ್ಲಿ ಕ್ರಾಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ, ಅದು ಅರ್ಥ ಒಳಗಡೆ ಬರ್ಬೋದು ಅಥವಾ ಒಳಗಡೆ ಇರೋದು ಹೊರಗಡೆ ಹೋಗ್ಬೋದು. ಕ್ರಾಸಸ್ ದಿ ಬೌಂಡ್ರಿ, ಒಳಗಡೆ ಇರುವಂಥದ್ದು ಆ ಸಿಸ್ಟಮಿನ ಒಳಗಡೆ ಇತ್ತು ಅಂತ ಇಟ್ಕೊಳ್ಳಿ, ಅದು ಬೌಂಡ್ರಿನ ಕ್ರಾಸ್ ಮಾಡಿ ಹೊರಗಡೆ ಹೋಗ್ಬೋದು, ಅಥವಾ ಆ ಸಿಸ್ಟಮಿನ ಬೌಂಡ್ರಿ ಒಳಗಡೆ ಕ್ರಾಸ್ ಮಾಡಿಕೊಂಡು ಹೊರಗಡೆಯಿಂದ ಒಳಗಡೆನೂ ಬರ್ಬೋದು. ಅದನ್ನು ನಾನು ಕ್ರಾಸ್ ಅಂತ ವರ್ಡ್ ಯೂಸ್ ಮಾಡ್ತೇನೆ. ಸೊ ಇಫ್ ಮಾಸ್ ಕ್ಲೋಸ್ಡ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಮಾಸ್ ಕ್ರಾಸ್ ಆಗಲ್ಲ. ಇಫ್ ಮಾಸ್ ಡಸಂಟ್ ಕ್ರಾಸ್ ಇಲ್ಲ ಅಂದರೆ ಇನ್ ಕ್ಲೋಸ್ಡ್ ಸಿಸ್ಟಮ್ ಒಳಗಡೆ, ಇನ್ ಕ್ಲೋಸ್ಡ್ ಸಿಸ್ಟಮಲ್ಲಿ ಏನಾಗುತ್ತೆ, ಇನ್ ಕ್ಲೋಸ್ಡ್ ಸಿಸ್ಟಮ್ ಮಾಸ್ ಏನಾಗುತ್ತೆ, ಮಾಸ್ ಡಸ್ ನಾಟ್ ಕ್ರಾಸಸ್ ದಿಸ್ ಬೌಂಡ್ರಿ, does not crosses the boundary, but
ಹೀಟ್ ಅಥವಾ ಎನರ್ಜಿ, ಏನು ಹೀಟು ಅಥವಾ ಎನರ್ಜಿ, ಹೀಟ್ ಅಥವಾ ಎನರ್ಜಿ ಕ್ರಾಸಸ್ ದಿ ಬೌಂಡ್ರಿ ಆಫ್ ದಿ ಸಿಸ್ಟಮ್, crosses the boundary of the system. ಸೊ ಇದು ನೋಡಿ ಕ್ಲೋಸ್ಡ್ ಸಿಸ್ಟಮಲ್ಲಿ ನಿಮಗೆ ಏನಾಗುತ್ತೆ, ಮಾಸು ಬೌಂಡ್ರಿ ಆಫ್ ದಿ ಸಿಸ್ಟಮ್ನ ಕ್ರಾಸ್ ಮಾಡ್ತಾ ಇಲ್ಲ, ಬಟ್ ಎನರ್ಜಿ ಏನಾಗ್ತಿದೆ, ಆ ಒಂದು ಸಿಸ್ಟಮ್ ಒಳಗಿರುವಂಥ ಎನರ್ಜಿ ಆ ಬೌಂಡ್ರಿನ, ಆ ಸಿಸ್ಟಮಿನ ಬೌಂಡ್ರಿನ ಕ್ರಾಸ್ ಮಾಡ್ತಾ ಇದೆ. ಅಂಥ ಸಿಸ್ಟಮ್ಸ್ನ ನಾವೇನಂತ ಹೇಳ್ತೀವಿ, ಕ್ಲೋಸ್ಡ್ ಸಿಸ್ಟಮ್ಸ್ ಅಂತ ಕರಿತೀವಿ. ಇನ್ನು ಐಸೋಲೇಟೆಡ್ಗೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಮಾಸ್ ಎನರ್ಜಿ ಕ್ರಾಸ್ ಆಯಿತು, ಕ್ಲೋಸ್ಡಲ್ಲಿ ಏನಾಯಿತು, ಬರೀ ಎನರ್ಜಿ ಮಾತ್ರ ಕ್ರಾಸ್ ಮಾಡ್ತು. ಐಸೋಲೇಟೆಡಲ್ಲಿ ಐಸೋಲೇಟೆಡಲ್ಲಿ ಏನಾಗುತ್ತೆ ಅಂದರೆ ನೈದರ್ ಎನರ್ಜಿ ನೈದರ್ ಮಾಸು ನಾರ್ ಎನರ್ಜಿ ನೈದರ್ ಮಾಸು ನಾರ್ ಎನರ್ಜಿನ ಹೀಟ್ ಅಂತಲೂ ಕರಿಬೋದು ಅನ್ನಲ್ಲ. ಸೊ ನೈದರ್ ಮಾಸ್ ನಾರ್ ಎನರ್ಜಿ ಕ್ರಾಸಸ್ ದಿ ಬೌಂಡ್ರಿ ಆಫ್ ದಿ ಸಿಸ್ಟಮ್, ಸಿಸ್ಟಮ್. ಸೊ ಇದರ ಅರ್ಥ ಆ ಒಂದು ಸಿಸ್ಟಮ್ ಒಳಗಿರುವಂಥ ಮಾಸು ಮತ್ತು ಎನರ್ಜಿ ಕ್ರಾಸ್ ಮಾಡಲ್ಲ ಅಂದರೆ ಒಳಗಡೆನೂ ಬರಲ್ಲ, ಹೊರಗಡೆನೂ ಹೋಗಲ್ಲ. ನೈದರ್ ಮಾಸ್ ನಾರ್ ಎನರ್ಜಿ ಅಂದರೆ ಎನರ್ಜಿ ಅಥವಾ ಮಾಸು ಇವೆರಡರಲ್ಲಿ ಯಾವುದಾದ್ರೂ ತೊಗೊಳ್ಳಿ, ಎರಡನ್ನೂ ಕ್ರಾಸ್ ಆಗಲ್ಲ ಅಂತ ಅರ್ಥ ಮಾಡಿಕೊಂಡ್ರು ಬೆಸ್ಟೇ. ಸೊ ನೈದರ್ ಮಾಸ್ ನಾರ್ ಎನರ್ಜಿ ಅಥವಾ ಮಾಸು ಇವೆರಡರಲ್ಲಿ ಯಾವುದಾದ್ರೂ ತೊಗೊಳ್ಳಿ, ಅವೆರಡೂ ಏನಾಗುತ್ತೆ, ಆ ಸಿಸ್ಟಮಿನ ಬೌಂಡ್ರಿನ ಕ್ರಾಸೇ ಮಾಡಲ್ಲ. ಅಂದರೆ ಒಳಗಡೆಯಿಂದ ಹೊರಗಡೆ ಬರಲ್ಲ, ಒಳಗಡೆಯಿಂದ ಹೊರಗಡೆ ಹೋಗಲ್ಲ. ಓಕೆ, ಇದನ್ನು ನಾವೇನಂತ ಹೇಳ್ತೀವಿ, ಐಸೋಲೇಟೆಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಹಾಗಿದ್ದಾಗ ರಿಯಲ್ ಟೈಮ್ ಅಪ್ಲಿಕೇಶನ್ಸ್ ನೋಡಿದಾಗ ಯಾವೆಲ್ಲ ಸಿಸ್ಟಮ್ಸು ಈ ಥರ ಬರುತ್ತೆ ಅಂತ ನೋಡೋದಾದರೆ, ಸೊ ಓಪನ್ ಸಿಸ್ಟಮ್ಗೆ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಡ್ತೀನಿ, ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಫ್ರೀಕ್ವೆಂಟಾಗಿ ಕೇಳಿದಾನೆ. ಬಾಯ್ಲರ್ ಏನಿದೆಯಲ್ಲ, ಬಾಯ್ಲರ್ ಥರ್ಮಲ್ ಪವರ್ ಪ್ಲ್ಯಾಂಟ್ಸಲ್ಲಿ ನೋಡ್ತೀರ, ಇದು ನಮಗೆ ಓಪನ್ ಸಿಸ್ಟಮ್ ಆಗಿರುತ್ತೆ. ಅದೇ ರೀತಿಯಲ್ಲಿ ನಾಸಲ್ ಮತ್ತು ಡಿಫ್ಯೂಸರ್ ನಾಸಲ್ ಆದರೂ ತೊಗೊಳ್ಳಿ, ಡಿಫ್ಯೂಸರ್ ಆದರೂ ತೊಗೊಳ್ಳಿ. ನಾಸಲ್ ಮತ್ತು ಡಿಫ್ಯೂಸರ್ ಇವೆರಡೂ ಏನಾಗಿರುತ್ತೆ, ಓಪನ್ ಸಿಸ್ಟಮೇ ಆಗಿರುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಟರ್ಬೈನು ನೋಡ್ಬೋದು ಪವರ್ ಪ್ಲ್ಯಾಂಟಲ್ಲಿ ಅಲ್ವಾ, ಈ ಟರ್ಬೈನು ನಿಮಗೇನಾಗುತ್ತೆ, ಓಪನ್ ಸಿಸ್ಟಮೇ ಆಗಿರುತ್ತೆ. ಇನ್ನು ಅದೇ ರೀತಿಯಲ್ಲಿ ಅದೇ ಥರ್ಮಲ್ ಪವರ್ ಪ್ಲ್ಯಾಂಟ್ಸಲ್ಲಿ ಕಂಪ್ರೆಸರ್ಸು ಇರುತ್ತೆ, ಕಂಪ್ರೆಸರ್ಸ್ ಹಾಗೂ ಪಂಪ್ಸ್ ಕೂಡ ಕೇಳಿರ್ತೀರ, ಕಂಪ್ರೆಸರ್ಸು ಮತ್ತು ಪಂಪ್ಸ್, ಕಂಪ್ರೆಸರ್ಸ್ ಆರ್ ಪಂಪ್. ಓಕೆನಾ, ಕಂಪ್ರೆಸರು ಮತ್ತು ಪಂಪ್ಸ್ ಇದನ್ನು ಏನಾಗುತ್ತೆ, ನಿಮಗೆ ಓಪನ್ ಸಿಸ್ಟಮೇ ಆಗುತ್ತೆ. ಇದೇ ರೀತಿಯಲ್ಲಿ ಇನ್ನೂ ಹಲವಾರು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ಬೋದು. ಈಗ ಇಂಜನ್ ಸಿಲಿಂಡರ್ ತೊಗೊಂಡ್ರೆ, ಇಂಜನ್ ಸಿಲಿಂಡರ್ ನಿಮಗೆ ಏನಾಗುತ್ತೆ, ಓಪನ್ ಸಿಸ್ಟಮೇ ಆಗಿರುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಇಂಜನಲ್ಲಿ ಕಾರ್ಬೊರೇಟರ್ ಕೇಳಿರ್ತೀರ, ಅದನ್ನು ನಿಮಗೆ ಓಪನ್ ಸಿಸ್ಟಮೇ ಆಗಿರುತ್ತೆ. ಇನ್ನು ನಿಮಗೆ ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ ಕೂಲಿಂಗ್ ಟವರ್ಸ್ ಕೇಳಿರ್ತೀರ, ಕೂಲಿಂಗ್ ಟವರ್ಸ್ನು ನಿಮಗೆ ಓಪನ್ ಸಿಸ್ಟಮೇ ಆಗಿರುತ್ತೆ. ಇವೆಲ್ಲವೂ ನಿಮಗೆ ಓಪನ್ ಸಿಸ್ಟಮ್ಸ್. ಓಕೆ, ಇನ್ನು ನಾನು ಕ್ಲೋಸ್ಡ್ ಸಿಸ್ಟಮ್ ಕಡೆ ಬರೋದಾದರೆ, ಓಪನ್ ಸಿಸ್ಟಮ್ದು ಆಯ್ತಲ್ವ, ಕ್ಲೋಸ್ಡ್ ಸಿಸ್ಟಮ್ ಕಡೆ ಬರೋದಾದರೆ ಯಾವೆಲ್ಲ ಸಿಸ್ಟಮ್ಸ್, ಇವೆಲ್ಲ ಸಿಸ್ಟಮ್ಸೇ. ಓಕೆ, ಇವೆಲ್ಲ ಸಿಸ್ಟಮ್ಸ್ ಬಾಯ್ಲರ್, ನಾಸಲ್, ಡಿಫ್ಯೂಸರ್ ಇವೆಲ್ಲ ಈ ಸಿಸ್ಟಮ್ಗಳೆಲ್ಲ ಓಪನ್ ಸಿಸ್ಟಮ್ ಆಗಿ ಆ್ಯಕ್ಟ್ ಆಗ್ತವೆ. ಇನ್ನು ಯಾವೆಲ್ಲ ಸಿಸ್ಟಮ್ಸ್ನ ನಾವು ಕ್ಲೋಸ್ಡ್ ಸಿಸ್ಟಮ್ಸ್ ಆಗಿ ಅಬ್ಸರ್ವ್ ಮಾಡ್ತೀವಿ ಅಥವಾ ಕ್ಲೋಸ್ಡ್ ಸಿಸ್ಟಮ್ಸ್ ಅಂತ ಕರಿತೀವಿ ಅಂತ ನೋಡೋದಾದರೆ, ಸೊ ಕ್ಲೋಸ್ಡ್ ಸಿಸ್ಟಮ್ ಅಂತ ನೋಡಿದಾಗ, ಕ್ಲೋಸ್ಡ್ ಸಿಸ್ಟಮ್ಗೆ ನಾನು ಇಲ್ಲಿ ಎಕ್ಸಾಂಪಲ್ಸ್ ಇಲ್ಲಿ ಬರೀತಾ ಇದ್ದೆ ನೋಡಿ. ಸೊ ನಾವು ಮೇಲ್ಗಡೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಇಂಜನ್ ಸಿಲಿಂಡರ್ ಇಲ್ಲಿ ನೋಡಿ ಭಾಳ ಜನ ಕನ್ಫ್ಯೂಷನ್ ಆಗ್ತಾರೆ. ಇಂಜನ್ ಸಿಲಿಂಡರ್ ಎರಡು ಆಸ್ಪೆಕ್ಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಂಜನ್ ಸಿಲಿಂಡರ್ ಒಳಗಡೆ ನೀವೇನು ಏರ್ ಇಂಟೇಕ್ ಮಾಡ್ಕೊಳ್ತೀರ, ಏನು ಎಕ್ಸಾಸ್ಟ್ ಹಾಟ್ ಗ್ಯಾಸಸ್ನ ಹೊರಗಡೆ ತಾಳ್ತೀರ, ಅದನ್ನು ನಮಗೆ ಓಪನ್ ಸಿಸ್ಟಮ್. ಯಾಕಂದರೆ ಇಲ್ಲಿ ಮಾಸು ಮತ್ತು ಎನರ್ಜಿ ಕ್ರಾಸ್ ಆಗ್ತಿದೆ ಬೌಂಡ್ರಿ ಆಫ್ ದಿ ಸಿಸ್ಟಮ್ನ. ಒಳಗಡೆ ಬರ್ತಾ ಇದೆ ಹಾಟ್ ಗ್ಯಾಸಸ್ಸು, ಹೊರಗಡೆ ಹೋಗ್ತಾ ಇದೆ. ಅದೇ ರೀತಿಯಲ್ಲಿ ಕ್ಲೋಸ್ಡ್ ಸಿಸ್ಟಮ್ ಬಂದಾಗ ಅದೇ ಸಿಲಿಂಡರ್ನ, ಪಿಸ್ಟನ್ ಸಿಲಿಂಡರ್ನ ನಾವೇನು ಮಾಡ್ತೀವಿ, ಡ್ಯೂರಿಂಗ್ ಕಂಪ್ರೆಷನ್ ಆಗಬೇಕಾದ್ರೆ, ಡ್ಯೂರಿಂಗ್ ಕಂಪ್ರೆಷನ್ ಆಗುವಾಗ, ಓಕೆ, ಡ್ಯೂರಿಂಗ್ ಕಂಪ್ರೆಷನ್ ಅಥವಾ ಎಕ್ಸ್ಪೆನ್ಷನ್ ಯಾವುದಾದ್ರೂ ತೊಗೊಳ್ಳಿ, ಕಂಪ್ರೆಷನ್ ಆಗುವಾಗ ನಾವು ಅದೇ ಸಿಸ್ಟಮ್ನ, ಪಿಸ್ಟನ್ ಸಿಲಿಂಡರ್ನ ನಾವೇನಂತ ಮಾಡ್ತೀವಿ, ಕ್ಲೋಸ್ಡ್ ಸಿಸ್ಟಮ್ ಅಂತಲೂ ಕನ್ಸಿಡರ್ ಮಾಡ್ತೀವಿ. ಯಾಕೆ ಸರ್ ಅಂತ ಕೇಳಿದ್ರೆ, ಈಗ ನೋಡಿ ಕಂಪ್ರೆಷನ್ ಆಗುವಾಗ ನಿಮ್ಗೆ ಏನಾಗುತ್ತೆ, ಒಳಗಡೆ ಹಾಟ್ ಗ್ಯಾಸಸ್ ಇರುತ್ತೆ, ಅದನ್ನು ನಾವು ಮಾಸ್ ಅಂತ ಕನ್ಸಿಡರ್ ಮಾಡಿದ್ರೆ ಒಳಗಡೆ ಇರುತ್ತೆ. ಎಕ್ಸ್ಪೆನ್ಷನ್ ಆಗುವಾಗ ಹಾಟ್ ಗ್ಯಾಸಸ್ ಒಳಗಡೆನೇ ಇರುತ್ತೆ, ಏನಾಗುತ್ತೆ, ಆ ಹಾಟ್ ಗ್ಯಾಸಸ್ ಎಕ್ಸ್ಪೆನ್ಷನ್ ಆಗೋದ್ರಿಂದ ಈ ಎನರ್ಜಿ ಟ್ರಾನ್ಸ್ಫರ್ ಆಗ್ತದೆ. ಅಂದರೆ ಮಾಸ್ ಒಳಗಡೆನೇ ಇದೆ, ಬಟ್ ಎನರ್ಜಿ ಕ್ರಾಸ್ ಆಫ್ ದಿ ಬೌಂಡ್ರಿ ಆಫ್ ದಿ ಸಿಸ್ಟಮ್ ಆಗ್ತದೆ. ಹಾಗಾಗಿ ಪಿಸ್ಟನ್ ಸಿಲಿಂಡರು ಡ್ಯೂರಿಂಗ್ ಎಕ್ಸ್ಪ್ಯಾನ್ಷನ್ ಅಥವಾ ಕಂಪ್ರೆಷನ್ ಅಂತ ತೊಗೊಂಡಾಗ ಆ ಒಂದು ಸಿಸ್ಟಮ್ ನಮಗೇನಾಗುತ್ತೆ, ಕ್ಲೋಸ್ ಸಿಸ್ಟಮ್ ಆಗುತ್ತೆ. ಸೊ ನಾನೇನು ಮಾಡ್ಬೋದು ಇಲ್ಲಿ, ಪಿಸ್ಟನ್ ಸಿಲಿಂಡರ್ ಯಾವಾಗ ಇದು, ಡ್ಯೂರಿಂಗ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಂಪ್ರೆಷನ್, ಡ್ಯೂರಿಂಗ್ ಎಕ್ಸ್ಪ್ಯಾನ್ಷನ್ ಆರ್ ಕಂಪ್ರೆಷನ್ ಆಗುವಾಗ, ಡ್ಯೂರಿಂಗ್ ಎಕ್ಸ್ಪ್ಯಾನ್ಷನು ಮತ್ತು ಕಂಪ್ರೆಷನ್ ಆಗುವಾಗ. ಇಲ್ಲಿ ನೋಡಿ, ಇದು ನೆನ್ಪಿಟ್ಕೊಳ್ಬೇಕು, ಸಿಲಿಂಡರ್ ಇದೆ, ಒಳಗಡೆ ಪಿಸ್ಟನ್ ಇದೆ, ಹೌದಾ, ಇದು ಹಾಟ್ ಗ್ಯಾಸಸ್ ಅಂತ ಅಂದ್ಕೊಂಡ್ರೆ, ಹಾಟ್ ಗ್ಯಾಸಸ್ ಮೇಲ್ಗಡೆ ಏನಿರುತ್ತೆ, ವಾಲ್ಸ್ ಇರುತ್ತೆ ಅಲ್ವಾ, ವಾಲ್ಸ್ ಇರುತ್ತೆ.
ಸೊ ಈ ವಾಲ್ಸ್ ಏನಾಗಿರಬೇಕು, ಕ್ಲೋಸ್ ಆಗಿರಬೇಕು. ಈ ಸಿಸ್ಟಮ್ನ ನಾನು ಕನ್ಸಿಡರ್ ಮಾಡ್ತಿದ್ದೇನೆ ಅಂದರೆ ಈ ಪಿಸ್ಟನ್ ಸಿಲಿಂಡರ್ದು ವಾಲ್ಸು ಕ್ಲೋಸ್ ಆಗಿದ್ದಾಗ ಒಳಗಡೆ ಕಂಪ್ರೆಷನ್ ಎಕ್ಸ್ಪೆನ್ಷನ್ ಆಗುತ್ತೆ. ಆಗ ನಾನು ಈ ಒಂದು ಸಿಸ್ಟಮ್ನ ಕಂಪ್ರೆಷನ್ ಎಕ್ಸ್ಪೆನ್ಷನ್ ಆಗುವಾಗ ಆ ಸಿಸ್ಟಮ್ನ ನಾನು ಕ್ಲೋಸ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತೇನೆ. ಯಾಕಂದರೆ ಒಳಗಿರುವಂಥ ಹಾಟ್ ಗ್ಯಾಸಸ್ ಒಳಗಡೆನೇ ಇರುತ್ತೆ. ಆ ಹಾಟ್ ಗ್ಯಾಸಸ್ನ ಎಕ್ಸ್ಪ್ಯಾನ್ಷನಿಂದ ನಮಗೇನು ಟ್ರಾನ್ಸ್ಫರ್ ಆಗ್ತಿದೆ, ಎನರ್ಜಿ ಟ್ರಾನ್ಸ್ಫರ್ ಆಗ್ತಿದೆ. ಸೊ ಮಾಸ್ ರಿಮೈನ್ಸ್ ಇನ್ ದಿ ಸಿಸ್ಟಮ್ ಬಟ್ ಎನರ್ಜಿ ಇಸ್ ಟ್ರಾನ್ಸ್ಫರಿಂಗ್. ಹಾಗಾಗಿ ಪಿಸ್ಟನ್ ಸಿಲಿಂಡರ್ ಡ್ಯೂರಿಂಗ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಂಪ್ರೆಷನ್ ಆಗುವಾಗ ಆ ಎಂಟರ್ ಸಿಸ್ಟಮ್ನ ನಾವು ಕ್ಲೋಸ್ಡ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಪಿಸ್ಟನ್ ಸಿಲಿಂಡರ್ ಡ್ಯೂರಿಂಗ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಂಪ್ರೆಷನ್, ಇದು ಕಂಡೀಷನ್ ಇಲ್ಲೇನು, ಇಫ್ ವಾಲ್ಸ್ ಆರ್ ಕ್ಲೋಸ್ಡ್, ವಾಲ್ಸ್ ಕ್ಲೋಸ್ ಆಗಿರುತ್ತಲ್ವಾ, ಮೇಲ್ಗಡೆ ನಿಮಗೇನಾಗಿರಬೇಕು, ಎಕ್ಸ್ಪೆನ್ಷನ್ ಕಂಪ್ರೆಷನ್ ಆಗಿ ವಾಲ್ಸ್ ಕ್ಲೋಸ್ ಆಗಿರುತ್ತೆ. ಹಾಗಾಗಿ ಆ ಒಂದು ಸಿಸ್ಟಮ್ನ ನಾವು ಕ್ಲೋಸ್ಡ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನೂ ಒಂದು ಎಕ್ಸಾಂಪಲ್ ನಿಮಗೆ ಫ್ರೀಕ್ವೆಂಟಾಗಿ ಎಕ್ಸಾಮ್ಸಲ್ಲಿ ಕೇಳುವಂಥ ಆಪ್ಷನ್ ಯಾವುದು, ಬಾಂಬ್ ಕೊಲೋರಿಮೀಟರ್. ಇನ್ನು ಬಾಂಬ್ ಕೊಲೋರಿಮೀಟರ್, ಬಾಂಬ್ ಕ್ಯಾಲೋರಿಮೀಟರ್, ಬಾಂಬ್ ಕೊಲೋರಿಮೀಟರ್ನು ಏನಾಗುತ್ತೆ, ಕ್ಲೋಸ್ಡ್ ಸಿಸ್ಟಮ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇನ್ನು ಐಸೋಲೇಟೆಡ್ ಸಿಸ್ಟಮ್ಗೆ ಬಂದುಬಿಡ್ತೇನೆ. ಯಾಕಂದರೆ ಇನ್ನು ಭಾಳಷ್ಟು ಎಕ್ಸಾಂಪಲ್ಸ್ ಕೊಟ್ಕೊಂತೋದ್ರೆ ಈ ಪೇಜೆಲ್ಲ ತುಂಬಿಬಿಡುತ್ತೆ ನಿಮಗೆ. ಸೊ ಐಸೋಲೇಟೆಡ್ ಸಿಸ್ಟಮಲ್ಲಿ ಏನಾಗುತ್ತೆ, ಎನರ್ಜಿನೂ ಮಾಸ್ ಎರಡೂ ಕ್ರಾಸ್ ಆಗಬಾರ್ದು. ಸೊ ನಮ್ಮ ಯೂನಿವರ್ಸ್ ಏನಿದೆಲ್ಲ ಇದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಯೂನಿವರ್ಸಲ್ ಎಕ್ಸಾಂಪಲ್ ಏನು ಗೊತ್ತಾ, ನಮ್ಮ ಯೂನಿವರ್ಸ್ ಏನಾಗಿರುತ್ತೆ, ಐಸೋಲೇಟೆಡ್ ಸಿಸ್ಟಮ್. ಮಾಸು ಮತ್ತು ಎನರ್ಜಿ ಎರಡೂ ನಮ್ಮ ಭೂಮಂಡಲ ಬಿಟ್ಟು ಕ್ರಾಸ್ ಆಗಲ್ಲ. ಹಾಗಾಗಿ ಇದನ್ನು ನಾವು ಐಸೋಲೇಟೆಡ್ ಸಿಸ್ಟಮ್ ಅಂತ ತೊಗೊಳ್ತೀವಿ. ಯಾವುದು, ಯೂನಿವರ್ಸ್ನ. ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ದು ಕೂಡ ಕೇಳಿರೋ ಕಾರಣದ ಫ್ರೀಕ್ವೆಂಟಾಗಿ ಇದು ಅಂತ ತೊಗೊಳ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಥರ್ಮೋಫ್ಲಾಸ್ಕ್. ಏನು, ಥರ್ಮೋಫ್ಲಾಸ್ಕು ಸಾಕಷ್ಟು ಎಕ್ಸಾಮ್ಸಲ್ಲಿ ಕೇಳಿರ್ತಾರೆ. ಇದೊಂದು ಐಸೋಲೇಟೆಡ್ ಸಿಸ್ಟಮ್. ಏನು, ಐಸೋಲೇಟೆಡ್. ಇಲ್ಲಿ ನಿಮಗೆ ಹೀಟ್ ಆಗಲಿ ಮಾಸ್ ಆಗಲಿ ಎರಡೂ ಟ್ರಾನ್ಸ್ಫರೇ ಆಗಲ್ಲ, ಹೀಟ್ ಅಥವಾ ಎನರ್ಜಿ. ನೀವು ನೋಡಿರ್ತಾರೆ ಹಾಟ್ ಕಾಫಿ ಒಳಗಡೆ ಇದೆ ಅಂದರೆ ಹಾಟ್ ಕಾಫಿನೇ ಹಾಗೇ ಇರುತ್ತೆ, ಮಾಸ್ ಆಗಲಿ ಎನರ್ಜಿ ಆಗಲಿ ಎರಡೂ ಟ್ರಾನ್ಸ್ಫರ್ ಮಾಡೇ ಇರಲ್ಲ. ಅದೇ ರೀತಿಯಲ್ಲಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ನಿಮಗೆ ಇನ್ನೊಂದು ಯಾವ್ದು ಕೊಡ್ಬೋದು ಅಂದರೆ ನಿಮಗೆ ಇನ್ನೊಂದು ಯಾವ್ದು ತೊಗೊಳ್ಬಂದರೆ ಇದು ನಾವು ಹಿಂಗೆ ಕೇಳಲ್ಲ, ಬಟ್ ಇದನ್ನು ನೀವು ನೆನ್ಪಿಟ್ಕೋಬೋದು. ಒಂದು ಹಾಟ್ ಮೆಟಲ್ ಇರುತ್ತೆ, ಅದು ಇನ್ಸುಲೇಟೆಡ್ ಬಾಕ್ಸಲ್ಲಿ ಇಟ್ಟರೆ ಆ ಹಾಟ್ ಮೆಟಲಿನ ಮಾಸು ಒಳಗಡೆ ಇರುತ್ತೆ, ಅದರ ಒಳಗಡೆ ಇರುವಂಥ ಹೀಟು ಹೊರಗಡೆ ಕ್ರಾಸ್ ಆಗಲ್ಲ. ಹೀಟ್ ಆ್ಯಂಡ್ ಮಾಸು ಎರಡೂ ಒಳಗಡೆ ಇರ್ತವೆ ಇನ್ಸುಲೇಟೆಡ್ ಬಾಕ್ಸಲ್ಲಿ. ಸೊ ಅದು ನಿಮ್ಗೆ ಕೇಳಲ್ಲ ಬಿಡಿ, ಅದು ಬಿಡಿ. ಇವೆರಡನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ಯೂನಿವರ್ಸ್ ಮತ್ತು ಥರ್ಮೋಫ್ಲಾಸ್ಕ್ ಆರ್ ಐಸೋಲೇಟೆಡ್ ಸಿಸ್ಟಮ್ಸ್. ಈಗ ಕ್ವಶನ್ಸ್ ಕಡೆಗೆ ಬರೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಐಸೋಲೇಟೆಡ್ ಸಿಸ್ಟಮ್. ಐಸೋಲೇಟೆಡ್ ಸಿಸ್ಟಮ್ ಅಂದ್ರೇನು, ಮಾಸು ಮತ್ತು ಎನರ್ಜಿ ಕ್ರಾಸ್ ಆಗಲ್ಲ, ಬೌಂಡ್ರಿದು ಅಲ್ವಾ. ಸೊ ಇದರಲ್ಲಿ ಆಪ್ಷನ್ಸಲ್ಲಿ ನೋಡಿದ್ರೆ ಥರ್ಮೋಫ್ಲಾಸ್ಕ್ ಇದೆ. ಥರ್ಮೋಫ್ಲಾಸ್ಕ್ ಯಾವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದೆ, ಥರ್ಮೋಫ್ಲಾಸ್ಕ್ ಇಸ್ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ಐಸೋಲೇಟೆಡ್ ಸಿಸ್ಟಮ್. ಯಾಕಂದರೆ ಇಲ್ಲಿ ಹೀಟು ಅಥವಾ ಎನರ್ಜಿ, ಹೀಟು ಮತ್ತು ಮಾಸ್ ಎರಡೂ ಕ್ರಾಸ್ ಆಗಲ್ಲ ಬೌಂಡ್ರಿ ಆಫ್ ದಿ ಸಿಸ್ಟಮ್ಗೆ. ಹಾಗಾಗಿ ಐಸೋಲೇಟೆಡ್ ಸಿಸ್ಟಮ್ ಏನಾಯಿತು, ಥರ್ಮೋಫ್ಲಾಸ್ಕ್ ಆಯಿತು. ಇನ್ನು ಆಪ್ಷನ್ಸ್ ನೋಡಿ, ಎ ಕಪ್ ಆಫ್ ಹಾಟ್ ಕಾಫಿ. ಸೊ ಇದು ರಿಯಲ್ ಟೈಮ್ ಅಪ್ಲಿಕೇಶನ್ ಕೇಳಿದ್ದಾನೆ. ಕಪ್ಪಲ್ಲಿ ನಮಗೇನಿದೆ, ಹಾಟ್ ಕಾಫಿ ಇದೆ. ಸೊ ಈ ಹಾಟ್ ಕಾಫಿ ಅಟ್ಮಾಸ್ಫಿಯರ್ಗೆ ಓಪನ್ ಆಗಿರೋ ಕಾರಣದಿಂದ ಇಲ್ಲೇನಾಗುತ್ತೆ, ಮಾಸು ಟ್ರಾನ್ಸ್ಫರ್ ಆಗ್ತಿದೆ, ಅದರೊಳಗಿರೋ ಹೀಟು ಟ್ರಾನ್ಸ್ಫರ್ ಆಗ್ತಿದೆ. ಅಂದರೆ ಮಾಸು ಮತ್ತು ಎನರ್ಜಿ ಏನಾಗ್ತಿದೆ, ಕ್ರಾಸ್ ಆಸ್ ದಿ ಬೌಂಡ್ರಿ ಆಫ್ ದಿ ಸಿಸ್ಟಮ್, ಈ ಬೌಂಡ್ರಿನ ಕ್ರಾಸ್ ಮಾಡ್ತಿದ್ದಾವೆ. ಹಾಗಾಗಿ ಎ ಕಪ್ ಆಫ್ ಹಾಟ್ ಕಾಫಿ ಏನಾಗೋಗುತ್ತೆ, ಒಂದು ಓಪನ್ ಸಿಸ್ಟಮ್ ಆಗೋಗುತ್ತೆ, ಓಪನ್ ಸಿಸ್ಟಮ್ ಇದು. ಅದೇ ರೀತಿಯಲ್ಲಿ ಪ್ರೆಷರ್ ಕುಕ್ಕರ್ಗೆ ಬಂದರೆ, ಪ್ರೆಷರ್ ಕುಕ್ಕರ್ ಈಗ ನೋಡಿ, ಪ್ರೆಷರ್ ಕುಕ್ಕರ್ ಹೆಂಗಿರುತ್ತೆ ನಿಮಗೆ, ಈ ರೀತಿಯಲ್ಲಿ ಪ್ರೆಷರ್ ಕುಕ್ಕರ್ ಇರುತ್ತೆ. ಇದು ಲಿಡ್ಡು ಹ್ಯಾಂಡ್ಲ್ ಅಂತ ಇಟ್ಕೊಳ್ಳಿ. ಸೊ ಪ್ರೆಷರ್ ಕುಕ್ಕರ್ ಒಳಗಡೆ ನಾವು ರೈಸ್ನ ಕುಕ್ ಮಾಡ್ತೀವಿ. ನೋಡಿ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು, ಇಲ್ಲೇನು ವಿಸಿಲ್ ಇದೆಯಲ್ಲ, ವಿಸಿಲ್ ಲಿಫ್ಟ್ ಆಗಿಲ್ಲ. ನೀವು ಹೀಟ್ ಮಾಡ್ತಾ ಇದ್ದಾರೆ ಕೆಳಗಡೆ, ಇನ್ನೂ ವಿಸಿಲ್ ಹೊಡೆದಿಲ್ಲ. ಓಕೆ, ವಿಸಿಲ್ ಇನ್ನೂ ಲಿಫ್ಟ್ ಆಗಿಲ್ಲ, ನಿಮ್ಗೆ ಒಳಗಿರುವಂಥ ಸ್ಟೀಮ್ ಏನು ಹೊರಗಡೆ ಬರುತ್ತಲ್ಲ ಅದು ಇನ್ನೂ ಬಂದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಕನ್ಸಿಡರ್ ಮಾಡ್ತಿರೋ ಸಿಸ್ಟಮ್ನ. ಸೊ ನಿಮ್ಗೆ ಇನ್ನೂ ವಿಸಿಲು ಹೊಡೆದೇ ಇಲ್ಲ, ವಿಸಿಲ್ನ ಇಟ್ಟಿದ್ರೆ ಕೆಳಗಡೆ ಹೀಟ್ ಕೊಡ್ತಾ ಇದ್ದಾರೆ. ಆಗ ಈ ಒಂದು ಪ್ರೆಷರ್ ಕುಕ್ಕರ್ ಯಾವ ಸಿಸ್ಟಮ್ ಆಗಿ ಆ್ಯಕ್ಟ್ ಆಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ನೋಡಿ, ನಿಮಗೆ ಹೀಟ್ ಕೊಡ್ತಾ ಇದ್ದಾರೆ ಅಂದರೆ ಏನಾಗ್ತಿದೆ, ಹೀಟ್ ಕ್ರಾಸ್ ಆಗ್ತಾ ಇದೆ. ಹೀಟ್ ಏನಾಗ್ತಿದೆ, ಕ್ರಾಸ್ ಆಗ್ತಿದೆ. ಹೀಟ್ ಅಂದ್ರೆ ಏನು, ಎನರ್ಜಿ ಕ್ರಾಸ್ ಆಸ್ ದಿ ಬೌಂಡ್ರಿ ಆಫ್ ದಿ ಸಿಸ್ಟಮ್. ಎನರ್ಜಿ ಕ್ರಾಸ್ ಆಗ್ತಿದೆ ಅಂದರೆ ಅದು ಓಪನ್ ಅನ್ನು ಆಗ್ಬೋದು, ಕ್ಲೋಸ್ಡ್ ಅನ್ನು ಆಗ್ಬೋದು. ಯಾಕಂದರೆ ಓಪನಲ್ಲಿ ಹೀಟ್ ಏನಾಗುತ್ತೆ, ಕ್ರಾಸ್ ಆಸ್ ದಿ ಬೌಂಡ್ರಿ ಆಫ್ ದಿ ಸಿಸ್ಟಮ್. ಕ್ಲೋಸ್ಡಲ್ಲಿ ಏನಾಗುತ್ತೆ, ಹೀಟ್ ಒಂದು ಕ್ರಾಸ್ ಆಸ್ ದಿ ಬೌಂಡ್ರಿ ಆಫ್ ದಿ ಸಿಸ್ಟಮ್. ಐಸೋಲೇಟೆಡಲ್ಲಿ ಹೀಟ್ ಕ್ರಾಸ್ ಆಗೋದೇ ಇಲ್ಲ. ಸೊ ಹಾಗಾಗಿ ಇದನ್ನು ಐಸೋಲೇಟೆಡ್ ಅಂತ ತೊಗೊಳಕ್ಕೆ ಬರಲ್ವಾ, ಐಸೋಲೇಟೆಡ್ ಬರೋದೇ ಇಲ್ಲ ಕುಕ್ಕರ್. ಇನ್ನು ನೆಕ್ಸ್ಟ್ ಓಪನ್ ಅನ್ನು ಆಗಬೇಕು, ಕ್ಲೋಸ್ಡ್ ಅನ್ನು ಆಗಬೇಕು. ಈಗ ಹೀಟ್ ಏನು ಕ್ರಾಸ್ ಆಸ್ ದಿ ಬೌಂಡ್ರಿ ಆಫ್ ದಿ ಸಿಸ್ಟಮ್ ಅಂತ ನೋಡಿದ್ವಿ. ಇನ್ನು ಮಾಸ್ ಬಗ್ಗೆ ಬಂತಂದರೆ, ಒಳಗಿರುವಂಥ ಸ್ಟೀಮ್ ಏನಿರುತ್ತಲ್ಲ ಆ ಸ್ಟೀಮು ಒಳಗಡೆನೇ ಇದೆ. ಯಾಕಂದರೆ ನಾನು ಹೇಳಿದೆ ನಿಮಗೆ, ಈ ಕಂಡೀಷನ್ ಯಾವುದು, ಇನ್ನು ವಿಸಲು ಲಿಫ್ಟ್ ಆಗಿಲ್ಲ, ವಿಸಲ್ ಹಾಗೇ ಇದೆ. ಅದ್ರ ಮೇಲ್ಗಡೆ ವಿಸಲ್ ಇನ್ನೂ ಲಿಫ್ಟ್ ಆಗಿಲ್ಲ. ವಿಸಲ್ ಯಾವಾಗ ಲಿಫ್ಟ್ ಆಗುತ್ತೆ, ಒಳಗಡೆ ಸ್ಟೀಮು ಹೊರಗಡೆ ಬಂದಾಗ ಮಾತ್ರ ವಿಸಲ್ ಲಿಫ್ಟ್ ಆಗ್ತಿದೆ. ಸೊ ಸ್ಟೀಮ್ ಇನ್ನೂ ಒಳಗಡೆನೇ ಇದೆ, ಅಂದರೆ ವಿಸಲ್ ಇನ್ನೂ ಲಿಫ್ಟ್ ಆಗಿಲ್ಲ. ಸೊ ಅಂಥ ಕೇಸಲ್ಲಿ ಈ ಒಂದು ಕುಕ್ಕರ್ ಏನಿದೆಲ್ಲ, ಒಳಗಿರುವಂಥ ಸ್ಟೀಮ್ ಒಳಗಡೆನೇ ಇದೆ. ಹಾಗಾಗಿ ಅದು ಮಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಸ್ಟೀಮ್ ಒಳಗಡೆ ಇರುವ ಕಾರಣದಿಂದ ಅದೇನಾಯಿತು, ಮಾಸ್ ಡಸ್ ನಾಟ್ ಕ್ರಾಸ್ ದಿ ಬೌಂಡ್ರಿ ಆಫ್ ದಿ ಸಿಸ್ಟಮ್ ಅಂತ ಆಯಿತು. ಹಾಗಿದ್ದಾಗ ಈ ಒಂದು ಸಿಸ್ಟಮ್ ಏನಾಗೋಗುತ್ತೆ, ಮಾಸು ಒಳಗಡೆನೇ ಇದೆ, ಮಾಸು ಕ್ರಾಸ್ ಆಗ್ತಾ ಇಲ್ಲ. ಬಟ್ ಹೀಟು
ಬೌಂಡ್ರಿ ಆಫ್ ದಿ ಸಿಸ್ಟಮ್ನ ಕ್ರಾಸ್ ಮಾಡ್ತಿದೆ ಅಂದರೆ ಒಳಗಡೆ ಹೋಗ್ತಿದೆ. ಹಾಗಾಗಿ ಈ ಒಂದು ಸಿಸ್ಟಮ್ನ ನಾವೇನು ಕನ್ಸಿಡರ್ ಮಾಡ್ಬೋದು, ಮಾಸ್ ಒಳಗಡೆನೇ ಇದೆ ಬಟ್ ಎನರ್ಜಿ ಮಾತ್ರ ಟ್ರಾನ್ಸ್ಫರ್ ಆಗ್ತಾ ಇದೆ, ಎನರ್ಜಿ ಮಾತ್ರ ಕ್ರಾಸಸ್, ಮಾಸ್ ಡಸ್ ನಾಟ್ ಕ್ರಾಸಸ್, ಹೀಟ್ ಮಾತ್ರ ಕ್ರಾಸ್ ಆಗ್ತಿದೆ. ಆಗಿದ್ದಾಗ ಇದೇನಾಗ್ಬೋದು, ಕ್ಲೋಸ್ಡ್ ಸಿಸ್ಟಮ್ ಆಗುತ್ತೆ. ಸೊ ಈ ಪ್ರೆಷರ್ ಕುಕ್ಕರ್ ಏನಿದೆಯಲ್ಲ ಇದು ಕ್ಲೋಸ್ಡ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಲೋಸ್ಡ್ ಸಿಸ್ಟಮ್ ನಿಮ್ಗೆ ಏನಾದರೂ ಅದರೊಳಗೆ ಕಂಡೀಷನ್ ಕೊಟ್ಟಿದ್ರೆ ವಿಸಲ್ಲಿ ಲಿಫ್ಟ್ ಆಗಿದೆ ಅಂತ ಹೇಳಿದೆ, ಅವಾಗೇನಾಗುತ್ತೆ, ಒಳಗಿರುವಂಥ ಸ್ಟೀಮ್ ಏನಾಗೋಗುತ್ತೆ, ವೆಂಟ್ ಆಗೋಗುತ್ತೆ, ಅಂದರೆ ಹೊರಗಡೆ ಬಂದುಬಿಡುತ್ತೆ. ಅವಾಗೇನಾಯಿತು, ಹೀಟು ಕ್ರಾಸ್ ಆಗ್ತದೆ, ಮಾಸು ಕ್ರಾಸ್ ಆಗೋಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ವಿಸಲ್ ಲಿಫ್ಟ್ ಆಗೋದ್ರೆ ಆವಾಗ ಆ ಸಿಸ್ಟಮ್ನ ನಾವು ಓಪನ್ ಸಿಸ್ಟಮ್ ಅಂತ ತೊಗೊಳ್ತೀವಿ. ಯಾಕೆ ಓಪನ್ ಸಿಸ್ಟಮು, ಹೀಟು ಕ್ರಾಸ್ ಆಗ್ತಿದೆ, ಒಳಗಿರುವಂಥ ಸ್ಟೀಮು ಹೊರಗಡೆ ಹೋಗ್ತಿದೆ, ಹಾಗಾಗಿ ಆ ಒಂದು ಸಿಸ್ಟಮ್ನ ಓಪನ್ ಸಿಸ್ಟಮ್ ಅಂತ ತೊಗೊಳ್ತೀವಿ. ಸೊ ನಿಮಗೆ ಕುಕ್ಕರ್ ಯಾವಾಗ ಓಪನ್ ಆಗುತ್ತೆ, ಯಾವಾಗ ಕ್ಲೋಸ್ಡ್ ಆಗುತ್ತೆ ಅಂದರೆ, ಓಪನ್ ಯಾವಾಗ ಆಗುತ್ತೆ, ಸ್ಟೀಮ್ ಒಳಗಿರುವಂಥ ಸ್ಟೀಮ್ ಹೊರಗಡೆ ಬಂದುಬಿಟ್ರೆ ಆವಾಗ ಹೀಟು ಒಳಗಡೆ ಬರ್ತಿದೆ. ಯಾಕೆ, ಕೆಳಗಡೆ ಹೀಟ್ ಮಾಡ್ತಾಯಿದ್ರೆ ಹೀಟ್ ಕ್ರಾಸ್ ಆಗ್ತಿದೆ, ಬೌಂಡ್ರಿನ ಒಳಗಡೆ ಬರ್ತಾಯಿದೆ ಹೀಟು, ಒಳಗಿರುವಂಥ ಸ್ಟೀಮು ಹೊರಗಡೆ ಹೋಗ್ತಿದೆ. ಸೊ ಹೀಟು ಮತ್ತು ಮಾಸ್ ಎರಡೂ ಕ್ರಾಸ್ ಆಗ್ತಿರೋ ಕಾರಣದ ವಿಸಲ್ ಲಿಫ್ಟ್ ಆದಾಗ ಸ್ಟೀಮ್ ಆ ಕುಕ್ಕರ್ನ, ಪ್ರೆಷರ್ ಕುಕ್ಕರ್ನ ಓಪನ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ನಿಮಗೆ ಕ್ಲೋಸ್ಡ್ ಸಿಸ್ಟಮ್ ಅಂತ ಯಾವಾಗ ಆಗುತ್ತೆ, ಒಳಗಿರುವಂಥ ಸ್ಟೀಮು ಒಳಗಡೆನೇ ಇದೆ ಬಟ್ ಹೀಟ್ ಮಾತ್ರ ಬೌಂಡ್ರಿ ಆಫ್ ದಿ ಸಿಸ್ಟಮ್ನ ಕ್ರಾಸ್ ಮಾಡ್ತಿರೋ ಕಾರಣದ ವಿಸಲ್ ಲಿಫ್ಟ್ ಆಗಿಲ್ಲ. ಈ ಕೇಸಲ್ಲಿ ಯಾವಾಗ, ಕ್ಲೋಸ್ಡ್ ಸಿಸ್ಟಮ್ ಕೇಸಲ್ಲಿ ವಿಸಿಲ್ ಹಾಗೇ ಇದೆ, ಒಳಗಿರೋ ಸ್ಟೀಮು ಒಳಗಡೆನೇ ಇದೆ, ಆವಾಗ ಹೀಟ್ ಮಾತ್ರ ಕ್ರಾಸ್ ಆಗ್ತಿರೋ ಕಾರಣದ ಈ ಸಂದರ್ಭದಲ್ಲಿ ನಾವು ಈ ಕುಕ್ಕರ್ನ, ಪ್ರೆಷರ್ ಕುಕ್ಕರ್ನ ಕ್ಲೋಸ್ಡ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಯಾವುದೇ ಥರದ ವಿಸಲ್ ಲಿಫ್ಟ್ ಆಗಿದೆನಾ ಏನು ಅಂತ ಹೇಳಿಲ್ಲ. ಸೊ ನಾವು ಏನಂತ ಅಸ್ಯೂಮ್ ಮಾಡಬೇಕು, ವಿಸಲ್ ಲಿಫ್ಟ್ ಆಗಿಲ್ಲ ಅಂತಲೇ ಕನ್ಸಿಡರ್ ಮಾಡಬೇಕು. ಓಕೆ, ವಿಸಲ್ ಲಿಫ್ಟ್ ಆಗಿಲ್ಲ ಅನ್ನೋ ಕೇಸಲ್ಲಿ ಏನಾಗುತ್ತೆ, ಪ್ರೆಷರ್ ಕುಕ್ಕರ್ ಕ್ಲೋಸ್ಡ್ ಸಿಸ್ಟಮ್ ಆಗೋಗುತ್ತೆ. ಇನ್ನು ಬಾಯ್ಲಿಂಗ್ ವಾಟರ್ ವಿತೌಟ್ ಎ ಲಿಡ್. ಬಾಯ್ಲಿಂಗ್ ವಾಟರ್ ವಿತೌಟ್ ಎ ಲಿಡ್ ಅಂದರೆ ಒಂದು ಬೇಸನ್ ತೊಗೊಳ್ತೀರಾ, ಕೆಳಗಡೆ ಸ್ಟವ್ ಇರುತ್ತೆ, ನೀರು ಹಾಕ್ತೀರಾ, ಸ್ನಾನಕ್ಕೆ ಹೋಗಬೇಕು, ಸೊ ಬಿಸಿ ನೀರು ಇಟ್ಟಿದ್ದೀನಿ, ಬಿಸಿ ನೀರು ಕಾಯ್ತಾ ಇದ್ದಾವೆ. ಸೊ ಬಿಸಿ ನೀರಿಂದ ಸ್ಟೀಮ್ ಬರ್ತಾ ಇದೆ, ಏನಾಗ್ತಿದೆ ಇಲ್ಲಿ, ಏನಾಗ್ತಿದೆ, ಹೀಟ್ ಕ್ರಾಸ್ ಆಗ್ತಿದೆ, ಮಾಸು ಕ್ರಾಸ್ ಆಗ್ತಿದೆ, ಹಾಗಾಗಿ ಇದೇನಾಗೋಗಬೇಕು, ಓಪನ್ ಸಿಸ್ಟಮ್ ಆಗೋಗಬೇಕು. ಯಾವುದು, ಬಾಯ್ಲಿಂಗ್ ವಾಟರ್ ವಿತೌಟ್ ಎ ಲಿಡ್. ಇದು ಹೆಂಗಂದರೆ, ಬಾಯ್ಲಿಂಗ್ ವಾಟರು ಸಿಮಿಲರ್ ಟು ಕಪ್ ಆಫ್ ಎ ಹಾಟ್ ಕಾಫಿ. ಸೊ ಕಪ್ ಒಳಗಡೆ ಏನಿದೆ, ಹಾಟ್ ಕಾಫಿ ಇದೆ, ಇಲ್ಲೂ ಬಾಂಡಿಯಲ್ಲೇನಿದೆ, ಹಾಟ್ ವಾಟರ್ ಇದೆ. ಸೊ ಬಾಯ್ಲ್ ಆಗ್ತಿದೆ, ಸ್ಟೀಮ್ ಬರ್ತಾ ಇದೆ, ಅದರ ಮಾಸ್ನು ಕ್ರಾಸ್ ಆಗ್ತಿದೆ, ಹೀಟು ಕ್ರಾಸ್ ಆಗ್ತಿದೆ, ಹಾಗಾಗಿ ಇಲ್ಲೇನಾಗಬೇಕು, ಇದು ಓಪನ್ ಸಿಸ್ಟಮ್ ಆಗಬೇಕು, ಬಾಯ್ಲಿಂಗ್ ವಾಟರ್, ಓಪನ್ ಸಿಸ್ಟಮ್. ಇಷ್ಟೇ ನೋಡಿ. ಸೊ ಇದು ನಮ್ಮ ಇಂಪಾರ್ಟೆಂಟ್ ಕ್ವಶನ್ಸು ಎಕ್ಸಾಮಲ್ಲಿ. ನಿಮಗೆ ಈ ಎಲ್ಲ ಪಾಯಿಂಟ್ಸು ಇಂಪಾರ್ಟೆಂಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಎಕ್ಸ್ಪ್ಲೇಷನ್ಸ್ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡಿಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಇಲ್ಲಿಗೆ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಏನಾದರೂ ಡೌಟ್ಸ್ ಇತ್ತು, ಹೊಸ ಕ್ವಶನ್ಸ್ ಇತ್ತು ಅಂದರೆ ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ನಿಮ್ಗೆ ಏನು ಮಾಡ್ತೀನಿ ಅದನ್ನು ತೊಗೊಂಡ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಶೇರ್ ಮಾಡಿ. ಸೊ ನಿಮ್ಗೆ ಈಗಾಗಲೇ ಹೇಳಬೇಕು, BWSP, KAP CL ಹಾಗೂ BLEAT ಮೆಕ್ಯಾನಿಕಲ್ ಕೋರ್ಸು ಇರುತ್ತೆ. ಸೊ ಯಾರೆಲ್ಲ ಕೋರ್ಸ್ ಬೇಕು ಅನ್ನೋರು ಜೂನಿಯರ್ ಇಂಜಿನಿಯರ್ಗೆ ಆ ಒಂದು ಪರ್ಟಿಕ್ಯುಲರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋನ ಬಿಗಿನಿಂಗಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೋರ್ಸಿನ ಡೀಟೇಲ್ಸ್ನ ಪಡೆದುಕೊಳ್ಳಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.